ಮೇಷರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಯಾರು ಫಾಲೋ ಮಾಡಿಲ್ಲ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೂ ಆದಷ್ಟು ಲೈಕ್ ಮತ್ತು ಶೇರನ್ನು ಕೊಡಿ. ವೀಕ್ಷಕರೇ, ಮೇಷರಾಶಿಯವರ ಜುಲೈ ತಿಂಗಳ ಫಲಾನುಫಲ ಏನಂತ ಹೇಳಿದ್ರೆ, ಮೊದಲಿಗೆ ಉದ್ಯೋಗ ಅಂತ ಬಂದಾಗ 12ನೇ ಮನೆಯಲ್ಲಿ ಅವರಿಗೆ ಶನಿಯ ಪ್ರಭಾವ ಇರೋದ್ರಿಂದ ಏನಾಗುತ್ತೆ, ತಿಂಗಳ ಆರಂಭದಲ್ಲಿ ಸಾಕಷ್ಟು ಅಡೆತಡೆಗಳು ಎದುರಾಗ್ತಕ್ಕಂಥದ್ದಾಗಿರುತ್ತೆ. ತಿಂಗಳಾದ ನಂತರ ಫಾರ್ ಎಕ್ಸಾಂಪಲ್ ಒಂದು 15 ತಾರೀಕು 20 ತಾರೀಕು ಮೇಲೆ ಸ್ವಲ್ಪ ಪಾಸಿಟಿವ್ ಪ್ರೋಗ್ರೆಸ್ ಅದು ಕಾಣ್ತಾ ಹೋಗುತ್ತೆ. ವ್ಯಾಪಾರ ವಿಚಾರ ಅಂತ ಬಂದಾಗ ಬುಧನ ಅನುಗ್ರಹ ಅಷ್ಟು ಚೆನ್ನಾಗಿಲ್ದಿರೋ ಕಾರಣಕ್ಕೆ ದೊಡ್ಡ ಮಟ್ಟದ ಹೂಡಿಕೆ ವ್ಯವಹಾರಗಳಾಗಿರ್ಬೋದು, ರಿಸ್ಕ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡುವಂತಕ್ಕಂಥ ಏನಾದರೂ ಪ್ಲ್ಯಾನ್ ಇದ್ದರೆ ಈ ತಿಂಗಳು ಅದನ್ನು ಸ್ವಲ್ಪ ಹೋಲ್ಡ್ ಮಾಡೋದು ಬಹಳ ಒಳ್ಳೆಯದು. ಹಣಕಾಸಿನ ವಿಚಾರ ಅಂತ ಬಂದಾಗ 11ನೇ ಮನೆ ರಾಹು ಸಂಚಾರ ಆಗ್ತಾ ಇದೆ. ಅನಿರೀಕ್ಷಿತ ಮೂಲಗಳಿಂದ ನಿಮಗೆ ಹಣ ಬಂದರೂ ಕೂಡ 12ನೇ ಮನೆ ವ್ಯಯದಲ್ಲಿ ಶನಿಯ ಪ್ರಭಾವದಿಂದಾಗಿ ಬಂದಂಥ ಹಣ ಉಳಿತಾಯ ಆಗೋದಿಲ್ಲ. ಖರ್ಚು ನಿಮಗೆ ಆದಾಯನೂ ಆಗುತ್ತೆ, ಅಟ್ ದಿ ಸೇಮ್ ಟೈಮಲ್ಲಿ ಖರ್ಚು ಕೂಡ ಆಗ್ತಾ ಇರುತ್ತೆ. ನಿರಂತರವಾಗಿ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ನಂತರ ಕುಟುಂಬ ಅಂತ ಬಂದಾಗ ಸಣ್ಣ ಪುಟ್ಟ ಮಾತುಗಳಿಗೆ ಭಿನ್ನಾಭಿಪ್ರಾಯಗಳು ಎದುರಾಗ್ತಕ್ಕಂಥದ್ದು, ಸಾಮರಸ್ಯದ ಕೊರತೆಗಳು ಕುಟುಂಬದಲ್ಲಿ ವೈಮನಸ್ಸಿಗೆ ಕಾರಣವಾಗುತ್ತೆ. ಹಾಗೆ ವೈವಾಹಿಕ ಜೀವನ ಅಂತ ಬಂದಾಗ ಶುಕ್ರನ ಸ್ಥಾನ ಸ್ವಲ್ಪ ಅನುಕೂಲಕರವಾಗಿರೋದ್ರಿಂದ ನಿಮಗೆ ಒಂದು ಸಂಗಾತಿಯಿಂದ ಒಂದು ಬೆಂಬಲ, ಹೆಂಡತಿಯಿಂದ ಒಂದು ಬೆಂಬಲ ಸಿಗುವಂತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಮತ್ತು ನೀವು ಏನೇ ಮಾಡೋಕೆ ಹೋದರೂ ಉತ್ತೇಜನ ನಿಮಗೆ ಸಿಗುತ್ತೆ. ಹಾಗೆ ಪ್ರೇಮ ವಿಚಾರ ಅಂತ ಬಂದಾಗ ಪ್ರೇಮಿಗಳ ನಡುವೆ ಒಂದು ಉತ್ತಮ ಬಾಂಧವ್ಯ ಬೆಳೆಯುವಂಥದ್ದಾಗಿರ್ಬೋದು, ಒಂದು ಪರಸ್ಪರ ಕೇರಿಂಗ್ ಅನ್ನುವಂಥದ್ದು ಅವರಿಬ್ಬರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಶಿಕ್ಷಣ ಅಂತ ಬಂದಾಗ 5ನೇ ಮನೆ ರವಿ ದೃಷ್ಟಿ ಚೆನ್ನಾಗಿರೋದ್ರಿಂದ ಉನ್ನತ ಮಟ್ಟದ ವ್ಯಾಸಂಗ ಮಾಡುವಂಥವರಾಗಿರ್ಬೋದು ಅಥವಾ ಪ್ರತಿಷ್ಠಿತ ಕಾಲೇಜಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡವರಿಗೆ ಈ ಒಂದು ತಿಂಗಳು ಅತ್ಯಂತ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ದು ಮತ್ತು ಪ್ರಗತಿಯ ಸಂಕೇತ ಇದಾಗುತ್ತೆ ನಿಮಗೆ. ಆರೋಗ್ಯ ಅಂತ ಬಂದಾಗ ಸ್ನೇಹಿತರೆ, ಉದರ ಸಮಸ್ಯೆಗಳು ನಿಮಗೆ ಉಂಟಾಗ್ತಕ್ಕಂಥ, ಯಾಕಂದರೆ ಶುಕ್ರ ಕುಜ ಕಾಂಬಿನೇಷನ್ ಅಷ್ಟು ಚೆನ್ನಾಗಿಲ್ದಿರೋ ಕಾರಣ ಉದರ ಸಮಸ್ಯೆಗಳು ಅದೇ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗ್ಬೋದು, ಚರ್ಮ ಬಾಧೆಗಳು ಅಥವಾ ಅಲರ್ಜಿ ಅಂತ ಸಮಸ್ಯೆಗಳು ನಿಮಗೆ ಉಂಟಾಗಬಹುದು. ಹಾಗೆ ಮೇಷರಾಶಿಯವರಿಗೆ ಪರಿಹಾರ ಮಾರ್ಗಗಳೇನಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಕುಜನ ಆರಾಧ್ಯ ದೈವ ಸುಬ್ರಹ್ಮಣ್ಯ ಸ್ವಾಮಿ ದೇವಿಯ ಆರಾಧನೆಯನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಕುಲದೇವರ ಆರಾಧನೆ ಮಾಡೋದ್ರಿಂದ ಅಲ್ಪ ಪರಿಹಾರಗಳನ್ನು ಪಡಿಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.